ತುದಿಗಲ್ಲು. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಲ್ಮಟ್ಟಿಗೆ ಭೂಮಿ ಪೂಜೆ ಮಾಡಿದ್ರು. ಅಬ್ದುಲ್ ಕಲಾಂರವರು 2006ರಲ್ಲಿ ಅದನ್ನು ಪೂಜೆ ಮಾಡಿದ್ರು, ಉದ್ಘಾಟನೆ ಮಾಡಿದ್ರು. 2014ರಲ್ಲಿ ಮಾರ್ಚ್ 5ನೇ ತಾರೀಕು ಸಿದ್ದರಾಮಯ್ಯನವರು ಇದನ್ನು ಶಂಕುಸ್ಥಾಪನೆ ಭೂಮಿ ಪೂಜೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು. ಮಹಿಳೆಯರು ಆಗ ಸಂಸತ್ ಸದಸ್ಯರಾಗಿದ್ದರು, ಎಲ್ಲ ಸೇರಿ ಆಗ ಮಾಡಿದ್ರು. 10 ವರ್ಷ ಕಳೆದು ಬೇಕಾದಷ್ಟು ಟಿಪ್ಪಣಿಗಳೆಲ್ಲ ಕೇಳಿದ್ದೇವೆ. ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ ಅಂತ ನಾನು ಮಾತು ಹೇಳ್ತೇನೆ. ಇವತ್ತು ನಾನು ಈ ಜವಾಬ್ದಾರಿನ ತೆಗೆದುಕೊಂಡ ಮೇಲೆ ಇನ್ನೇನೋ 1 ವರ್ಷ ಇದೆ. ಈಗ ತೆಗೆದುಕೊಂಡ ಮೇಲೆ ಏನಾದ್ರು ಮಾಡಿ ಈ ಸೀಸನಲ್ಲಿ ನೀರು ಮಾಡಿ ತೆಗಿಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಇವತ್ತು ಪಶ್ಚಿಮ ಘಟ್ಟದಿಂದ ಬಯಲುಸೀಮೆ ಪ್ರದೇಶಕ್ಕೆ ನೀರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗ 123 ಕಿಲೋಮೀಟರಷ್ಟು ನೀರು ವಾಣಿ ವಿಲಾಸಕ್ಕೆ ಹೋಗ್ತೇವೆ. ಮಧ್ಯ ಒಂದಷ್ಟು ಫಾರೆಸ್ಟ್ಗೆ ಅಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ, 1-2 ತಿಂಗಳು ಕೆಲಸ ಇದೆ. ಅದಾದಮೇಲೆ ತುಮಕೂರು ಬಾಂಡ್ವರೆಗೂ ನೀರು ತಪ್ಪುತ್ತದೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಯಾರ ಮಧ್ಯೆ ನೀರು ಪೋಲ್ ಮಾಡಬಾರ್ದು ಅಂತೇಳಿ ಒಂದು ಹೊಸ ಕಾನೂನು ಕೂಡ ನಾನು ತೆಗೆದುಕೊಂಡು ಬಂದಿದ್ದೇನೆ. ಅದು ಕೂಡ ಪಾಸಾಗಿ ಬಂದಿದೆ. ಸೊ ಯಾರು ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ. 23,000 ಕೋಟಿ ರೂಪಾಯಿ ವೆಚ್ಚ ಇದಕ್ಕಾಗ್ತದೆ ಅಂತೇಳಿ ಈಗಾಗಲೇ ಅಂದಾಜು ಮಾಡಲಾಗಿದೆ. ಇವತ್ತು 8 ವೇರ್ಗಳಲ್ಲಿ ನೀರು ಬರ್ತದೆ. ನಾಳೆ 15,500 ಕ್ಯೂಸಿಕ್ ನಾಳೆ ಅದನ್ನು ಲಿಫ್ಟ್ ಮಾಡ್ತಾರೆ. ಮಾಡಿ ಅದನ್ನು ಅಲ್ಲಿ ಗಂಗೆ ಪೂಜೆ ಗೌರಿ ಹಬ್ಬದ ದಿನ ಸೊ ಇಬ್ಬರೂ ಒಂದು ಮಾಡ್ತಾ ಇದ್ದೀವಿ. ಗಂಗೆನ ಗೌರಿ ಇಬ್ಬರೂ ನಾಳೆ ಒಂದು ಮಾಡ್ತಾ ಇದ್ದೀವಿ. ಮಾಡಿ ಅದನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ. ಸೊ ಅದಕ್ಕೆ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ. ರಾಜ್ಯದ ಎಲ್ಲರೂ ಕೂಡ ನಾವು ಆಹ್ವಾನ, ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ಕರೆ. ಭಾಳ ಜನ ಅಸೆಂಬ್ಲಿಲೆಲ್ಲ ಮಾತಾಡಿದ್ದಾರೆ, ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲೆಲ್ಲ ಮಾತಾಡಿದ್ದಾರೆ. ಸೊ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ, ಯಾರು ಬೇಕಾದ್ರೂ ಬರ್ತಾರೆ. ಇಡೀ ರಾಜ್ಯದ 224 ಹೆಸರು ಹಾಕೋಕ್ಕಾಗಲ್ಲ, ಆದರೆ ಈ ವ್ಯಾಪ್ತಿ ಎಲ್ಲೆಲ್ಲಿ ಉಪಯೋಗ ಬರ್ತದೆ ಆ ಶಾಸಕಗಳನ್ನೆಲ್ಲ ನಾವು ಹಾಕ್ತೀವಿ. ಕೆಲವೆಲ್ಲ ತಪ್ಪಾಗಿದ್ರೆ ಮುಂದಕ್ಕೆ ಸರಿಪಡಿಸ್ಕೊಳ್ತೀವಿ. ಏನು ಅದೇನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಏನಿಲ್ಲ, ಬಟ್ ಪ್ರೋಟೋಕಾಲ್ ಪ್ರಕಾರ ನಮ್ಮ ಆಫೀಸರ್ಸ್ ಮಾಡಿ. ಆಗೋದೇ ಇಲ್ಲ ಅಂತ ಪದೇ ಹೇಳ್ತಾ ಇದ್ರು ಸರ್. ನಾನು BJPಯವ್ರಿಗೆ ಈಗ ನಾವು ಉತ್ತರ ಕೊಡ್ತಿದ್ದೀನಿ. ನಿಮ್ಮ ಕ್ಯಾಮ್ರಾ, ನಿಮ್ಮ ಕಣ್ಣು ಉತ್ತರ ಕೊಡಬೇಕು. ಅವ್ರಿಗೆ ಅಸೆಂಬ್ಲಿಲಿ ಉತ್ತರ ಕೊಡಬೇಕು. ಈಗ ಬೇಡ, ಈಗ ಟೈಮು, ಈಗ ಒಳ್ಳೆ ಸಂದರ್ಭ, ಶುಭ ಸಂದರ್ಭ. ಗೌರಿ ಹಬ್ಬ ಅದಾದಮೇಲೆ ಗಣೇಶನ ಹಬ್ಬ, ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡು ಅಂತೇಳಿ ವಿಜಯಕ್ಕೆ ನಾಯಕ ವಿನಾಯಕನ ಹಬ್ಬವನ್ನು ನಾಳಿದ್ದು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೂ ಪ್ರಾರ್ಥನೆ ಮಾಡೋದಿದೆ. ಸೊ ಈಗ ಅದಾದಮೇಲೆ ಗಣೇಶನ ಹಬ್ಬ, ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡು ಅಂತೇಳಿ ವಿಜಯಕ್ಕೆ ನಾಯಕ ವಿನಾಯಕನ ಹಬ್ಬವನ್ನು ನಾಳಿದ್ದು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೂ ಪ್ರಾರ್ಥನೆ ಮಾಡೋದಿದೆ. ಸೊ ಈಗ ಗಂಗೆ ಗೌರಿ ಇಬ್ಬರು ಕೂಡ ಜೊತೆ ಸೇರಿ ನಾಳೆ ಬೆಳಗ್ಗೆ ಗಂಗೆ ಪೂಜೆನ ನಾಳೆ ಬೆಳಗ್ಗೆ ಮಾಡ್ತೀವಿ. ಇದು ಒಳ್ಳೊಳ್ಳೆ ಮಾತಾಡೋಣ, ಒಳ್ಳೊಳ್ಳೆ ವಿಚಾರ. ಇದನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾವು ಬೇರೆಯವ್ರ ವಿಚಾರ ಎಲ್ಲ ಮಾತಾಡೋಕ್ಕೆ ನಮ್ಮ ಸಂದರ್ಭನ ಬಸವಣ್ಣವ್ರು ಹೇಳ್ತಾರಲ್ಲ, ನೋಡಿದರೆ ಮುತ್ತಿನ ಹಾರದಂತಿರಬೇಕು ಮಾಣಿಕ್ಯ. ಹಂಗೆ ಒಂದೊಂದು ಮಾತು ಕೂಡ ಇದಕ್ಕೆ ಭಾಳ ಅರ್ಥ ಇರಬೇಕು. ಇಂಥ ಶುಭ ಸಂದರ್ಭದಲ್ಲಿ ಅಶುಭವಾದ ಮಾತನ್ನು ಆಡೋದು. ಸರ್, 7 ಜಿಲ್ಲೆಯ ಜನಕ್ಕೆ ನೀರು ಬೇಕು ಅನ್ನುವಂಥ ಡಿಮ್ಯಾಂಡ್ ಇದೆ ಈ ಒಂದು ಯೋಜನೆ ಮೂಲಕ. ನೋಡಿಯಪ್ಪ, ಬೈ ಹುಕ್ಕಾರ್ ನಾವು ಮಾಡ್ತೀವಿ. ಕೆಲವ್ರಿಗೆ ಅನುಮಾನ ಇದೆ, ನೀರು ಸಾಕಾಗದೆ ಇರ್ಬೋದು ಲಾಸ್ಟ್ ಮೂಮೆಂಟ್. ಅದಕ್ಕೋಸ್ಕರ ನಾವು
ಕೋಲಾರ ಜಿಲ್ಲೆಯಲ್ಲಿ ಏನು ಮಾಡಿದ್ದೀವಿ ಅಂತ ಕೋಲಾರ ಚಿಕ್ಕಬಳ್ಳಾಪುರ ಪೈಪ್ ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ಪೈಪಲ್ಲೇ ತೆಗೆದುಕೊಂಡು ಹೋಗ್ತೀವಿ. ತುಮಕೂರಲ್ಲಿ ಕೆಲವು ಕೆರೆಗಳನ್ನ ತುಂಬುವಂಥದ್ದಿದೆ. ಏನಪ್ಪ ಅಂತಂದರೆ ಕುಡಿಯೋ ನೀರಿಗೋಸ್ಕರ ಅರ್ಧ ಕೆರೆನ ಈ ಅಂಡರ್ಗ್ರೌಂಡ್ ವಾಟರ್ಗೋಸ್ಕರ ಸ್ವಲ್ಪ ನೀರನ್ನ ತುಂಬುವಂಥ ವಿಚಾರ ಇದೆ. ಸೊ ಕೆರೆ ತುಂಬಲು 9 TMC, ಕುಡಿಯೋ ನೀರಿಗೆ 14 TMC, ಒಟ್ಟು 24 TMCನ ನಾವು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಸೊ ಬರೀ ಹೆಡ್ ವರ್ಕ್ಗೆ ಸುಮಾರು 4,000 ಚಿಲ್ಲರೆ ಲಿಫ್ಟ್ ಕಾಂಪೊನೆಂಟ್ಗೆ ಬಂಡವಾಳ ಹಾಕಿದ್ದೀವಿ. ದೊಡ್ಡ ದೊಡ್ಡ ಮೋಟ್ರು ನೀವು ನೋಡಿದ್ದೀರಿ. ಇಲ್ಲಿ ಬರೀ 2-3 ಮಾತ್ರ ಇದೆ. ಅಲ್ಲಿ ನೀವು ನೋಡ್ತಾ ಇರೋಂಥ ಪೈಪ್ಗಳಲ್ಲಿ ಎಲ್ಲ ನಾಳೆ ನೀರೆಲ್ಲ ಬರ್ತದೆ. 8ಕ್ಕೆ 5, 3 ನಾಳೆ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಟ್ರಯಲ್ ರನ್ ಎಲ್ಲ ನಾನು ಮಾಡಿದ್ದೀನಿ. ಇನ್ನೇನಾದ್ರು ವಿಚಾರ ಇದ್ರೂ ಕೂಡ ಸಣ್ಣ ಪಣ್ಣ ಮಿಸ್ಟೇಕ್ಸ್ ಇದ್ದರೆ ಸೆಟ್ರೇಟ್ ಮಾಡ್ತೀವಿ. ಸರ್ 24 TMC ನೀರು ಸಿಗುತ್ತಾ ಸರ್? ಹೇಳಿ. 24 TMC ನೀರು ಅಂದ್ರೆ ಅಷ್ಟೊಂದು ನೀರು ಸಿಗುತ್ತಾ? ಸರ್ ಕೆಲವೊಂದು ಸಂಸ್ಥೆಗಳು ಅಧ್ಯಯನ ಮಾಡಿದೆ, ಕೇವಲ 3-4 ಮಾತ್ರ ಸಿಗುತ್ತೆ ಅಂತ CT ರವಿ ಅವರು ಈಗಾಗಲೇ 15 TMC ನೀರು ಹೋಗಿದೆ, ಸಮುದ್ರಕ್ಕೆ ಹೋಗಿದೆ. ನಮ್ಮ ಮಣ್ಣಿಗೆಲ್ಲ ಉತ್ತರ ಆಮೇಲೆ ಕೊಡೋಣ. ಸರ್ ಇದು ನೀರನ್ನ ತಡೆ ಸಂಗ್ರಹ ಮಾಡೋದು ಡ್ಯಾಮ್ ಮಾಡೋದನ್ನ ಮಾಡ್ಬೇಕು. ನೋಡಿಯಪ್ಪ, ಒಂದು ಅಲ್ಲಿ ಕೊರಟಗೆರೆ ದೊಡ್ಡಬಳ್ಳಾಪುರ ಮಧ್ಯದಲ್ಲಿ ಒಂದು ಪ್ಲಾನ್ ಇತ್ತು. BJP ಗೌರ್ಮೆಂಟ್ ಅವರು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ. ನಾನು ಇದಾದ್ಮೇಲೆ ಸ್ವಲ್ಪ ಅದನ್ನೆಲ್ಲ ವಿಸಿಟ್ ಮಾಡಿದ್ದೀನಿ. ಫಸ್ಟು ನೀರೀಚೆ ತೆಗೆದುಬಿಡೋಣ, ಆಮೇಲೆ ಅದನ್ನೆಲ್ಲ ಯೂಸ್ ಮಾಡ್ತೀನಿ. ಸರ್ ಈಗ ಮೊದಲನೇ ಹಂತದಲ್ಲಿ ಗ್ರಾವಿಟಿ ಮೂಲಕ ಎಷ್ಟು ಕಿಲೋಮೀಟರ್ ನೀರು ಹೋಗುತ್ತೆ ಮತ್ತು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗ್ತದೆ ಎಲ್ಲ ನಿಮ್ಮ ಕ್ಯಾಮ್ರಾ ತೋರಿಸ್ಬಿಡ್ತೀನಿ ನಾನು. ನನ್ನ ಬಾಯಲ್ಲಿ ನೋಡೋಕೆ ಹೋಗ್ಬೇಡಿ. ಒಂದು ಎಷ್ಟು TMC ನೀರು ಹೋಗುತ್ತೆ? ಈಗ ನಾವು ಡಿಸೆಂಬರ್ ಅಷ್ಟೊತ್ತಿಗೆ 5 TMC ನೀರನ್ನ ತುಮಕೂರು ಬಾರ್ಡ್ರಿಗೆ, ಅಲ್ಲ ಈಗ BV ಸಾಗರಕ್ಕೆ ಹೋಗ್ಬಿಟ್ಟಿದೆ. ಈಗ ಅದೇ ಆಮೇಲೆ ತುಮಕೂರಿಗೆ ಅಲ್ಲಿ ಕೆಲವು ಅಲ್ಲಿ ಜಮೀನು ಫಾರೆಸ್ಟ್ ಜಮೀನು ಕೊಡ್ತಾ ಇದ್ದಾರೆ. ಈಗ ನಮ್ಮ ಹಾಸನದವ್ರು ಕೊಟ್ಟಿದ್ದಾರೆ. ನಾನು ಒಂದು ಒಳ್ಳೇದೇನಪ್ಪ ಅಂದರೆ ಇಲ್ಲಿ ಒಳ್ಳೆ ಆಫೀಸರ್ಸ್ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಪಾಪ DC, SP, ಆಮೇಲೆ ನಮ್ಮ CEO, ಲೋಕಲ್ ನಮ್ಮ ಅಧಿಕಾರಿಗಳು ಎಲ್ಲ ಕೋಪರೇಟ್ ಮಾಡಿದ್ರು. ಕೆಲವರೆಲ್ಲ ಭಾಳ ತೊಂದರೆ ಕೊಡ್ತಾ ಇದ್ರು. ಇವ್ರ ಕಡೆ ಲೋಕಲ್ ಪ್ರೆಸ್ ಅವ್ರು ಕೇಳಿ ಹೇಳ್ತಾರೆ, ನಾವು ಅದಕ್ಕೆಲ್ಲ ಲೆಕ್ಕಾಚಾರ ಹಾಕಿ ಅದು ಯಾವುದೋ ಎಸ್ಟೇಟ್ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಎಸ್ಟೇಟ್ ಅವ್ರಲ್ಲ. ಅದೆಲ್ಲ ಅವ್ರಿಗೆ ನಟ್ಟು ಬೋಲ್ಟ್ ರೆಡಿ ಮಾಡಿ ರಿಪೇರಿ ಮಾಡಿ ಈಗ ನಾಳೆ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀವಿ. ಇವೆಲ್ಲ ಬಂದಿದ್ದೀವಿ, ಭಾಳ ಸಂತೋಷ. ದಯವಿಟ್ಟು ಚೆನ್ನಾಗಿ ಈ ಒಂದು ಪರಿಸರನ ಚೆನ್ನಾಗಿ ನೀವೆಲ್ಲ ಒಳ್ಳೆ ಗಾಳಿ ಹವಾ ತಗೊಳ್ಳಿ. ಎಸ್ ಸರ್, ಥ್ಯಾಂಕ್ ಯು. ಸರ್ ಆಮೇಲೆ Okay, 2014, Congress government took up this great work with all support of all political parties. I don't want to blame anyone, accuse anyone. The entire political system has helped this. This is a great wonder. From east to west, this water is running from the Paschima Ghatta. In this Malnad area, it is going to the dry land. 24 TMC of water. After Almaty, this is one of the biggest program in the recent times which government of Karnataka has taken up. Mr. Siddaramaiah laid the foundation, and today is very with his leadership, we are inaugurating this great initiative. So there is also criticism that there will be not enough of 24 TMC of water, but the Karnataka government claims that they will definitely get so that much of water. I don't want to reply to all the criticism. If they had any criticism when they were in power, they should have spoken. None of them spoke anything. So criticism will die, our work will stay. So how important it will be for yourself personally, because you have been under your ministry? Yes. Personally, it is a milestone in the history of my personal life and my political life. I am very proud to be a part of this event. I am very happy the people of this Karnataka has given me an opportunity to serve the state. Water is very much important. We can't live without water. So we are helping this especially for the drinking water. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.